ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಏತಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದಿರಂಗೆ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಹಾಗೆ ಬಟ್ಟೆನ ಐರನಿಗೆ ಕೊಟ್ಬಿಟ್ಟು ಹಾಸ್ಪಿಟ್ಲಿಗೆ ಸ್ವಲ್ಪ ಹೋಗಬೇಕು. ಈ ವಿಡಿಯೋನ ಸ್ಕಿಪ್ ಮಾಡಿದಿರಂಗೆ ನೋಡಿ ಗೊತ್ತಾಗುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏತಕ್ಕೆ ಹೋಗ್ತಾ ಇದ್ದೀನಿ ಅಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ತನುಗೌಡ ಕ್ಲಾಕ್ಸ್ ಯೂಟ್ಯೂಬ್ ಚಾನಲ್. ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟೈಮ್ ಬಂದುಬಿಟ್ಟು 3 ಗಂಟೆ ಆಲ್ರೆಡಿ ಆಗಿದೆ. ಸೊ ನಾನು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಏತಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದಿರಂಗೆ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಹಾಗೆ ಬಟ್ಟೆನ ಐರನಿಗೆ ಕೊಟ್ಬಿಟ್ಟು ಹಾಸ್ಪಿಟ್ಲಿಗೆ ಸ್ವಲ್ಪ ಹೋಗಬೇಕು. ಈ ವಿಡಿಯೋನ ಸ್ಕಿಪ್ ಮಾಡಿದಿರಂಗೆ ನೋಡಿ ಗೊತ್ತಾಗುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏತಕ್ಕೆ ಹೋಗ್ತಾ ಇದ್ದೀನಿ ಅಂತ. ಇವತ್ತು ನಮ್ಮ ಯಜಮಾನ್ರು ಏನು ಮಾಡಿದ್ದಾರೆ ಗೊತ್ತಾ, ನನಗೆ ಗೊತ್ತಿಲ್ಲದಿರೋಂಗೆ ಹೋಗ್ಬಿಟ್ಟು ಚಪ್ಪಲಿ ತೊಗೊಂಬಂದಿದ್ದಾರೆ. ನನಗೂ ಹೇಳಿಲ್ಲ, ಏನೂ ಇಲ್ಲ. ಗೈಸ್ ನೋಡಿ ಗೈಸ್, ನನಗೆ ಹೇಳ್ದಿರಂಗೆ ಹೊಸ ಸ್ಲಿಪ್ಪರ್ ತಗೊಂಡು ಕ್ರಾಕ್ಸು. ಯಾಕೆ ಹೇಳಿಲ್ಲ, ಇಲ್ಲಿ ನೋಡು. ಸೊ ಇವಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಬಟ್ಟೆ ಕೊಟ್ಟು ಹೋಗ್ಬೇಕು ಐರನ್ಗೆ ಬಟ್ಟೆ ಕೊಟ್ಟು ನನಗೆ ಹೇಳ್ದಿರಂಗೆ ಹೊಸ ಸ್ಲಿಪ್ಪರ್ನ ತೊಗೊಂಡಿದ್ದಾರೆ. ಅದು ನೋಡಿದ್ರೆ 200 ರೂಪಾಯಿ ಅಂತೆ. ಎಷ್ಟೊತ್ತು ಕೊಟ್ಟಿರೋದು? ಕ್ರಾಕ್ಸು ಬ್ರ್ಯಾಂಡು 200 ರೂಪಾಯಿಗೆ ಬರೋದೇ ಇಲ್ಲ. ನನಗೆ 200 ರೂಪಾಯಿ ಅಂತ ಹೇಳ್ತಾರೆ. ಅದಕ್ಕೆ ಗೈಸ್ ಹೇಳೋದು, ಹೆಣ್ಮಕ್ಳು ದುಡಿಬೇಕು ಮನೇಲಿ ಅಂತ. ಹೆಣ್ಮಕ್ಳು ದುಡಿದ್ರೆ ನಮಗೆ ಏನು ಬೇಕು ನಾವು ಅದನ್ನು ಪರ್ಚೇಸ್ ಮಾಡ್ಬೋದು. ಹಾಸ್ಪಿಟ್ಲಿಗೆ ಹೋದೋ, ಬಟ್ ಡಾಕ್ಟರ್ ಹೊರಡ್ತಿದ್ರು. ಅದೇ ಟೈಮಲ್ಲಿ ಹೆಂಗೋ ನಾವು ಕರೆಕ್ಟಾಗಿ ಹೋದೋ. ಡಾಕ್ಟರ್ಗೆಲ್ಲ ಸ್ವಲ್ಪ ಜಾಸ್ತಿ ಪೇನ್ ಇದೆ, ಅದಕ್ಕೆ ಸರಿ ಆಯಿತು ಬನ್ನಿ ಅಂತ ಹೇಳಿದ್ರು. ಸೊ ಒಳಗಡೆ ಹೋಗಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಹೊಸ ಸ್ಲಿಪ್ಪರ್ ತಗೊಂಡು ಮಾತ್ರೆ ತಗೋತಾ ಇದ್ದಾರೆ ನಮ್ಮ ಯಜಮಾನ್ರು. ನಾನು ಎಲ್ಲ ತೆಗಿಬೇಕಂತೆ, ಇಲ್ಲ ಅಂತಂದರೆ ಕ್ಯಾಪ್ ಹಾಕಬೇಕು. ಇವಾಗ ನಮ್ಮ ಯಜಮಾನ್ರು ಮಾತ್ರೆ ತಗೋತಿದ್ದಾರೆ. ಸೀನಾ ನಮ್ಮ ಯಜಮಾನ್ರು ಸ್ವಲ್ಪ ಬೆಳ್ಳಕ್ಕೆ ಕಾಣಿಸ್ತು. ಗೈಸ್ ನಾನು ಅಲ್ಲಿ ತೆಗಿಬೇಕಂತೆ. ಗೈಸ್ ಅಲ್ಲಿ ತೆಗಿಬೇಕಂತೆ, ಎಲ್ಲ ಉಳ್ಕಲಾಗ್ಬಿಟ್ಟಿದೆ. ಸೊ ಅಲ್ಲಿ ತೆಗಿಬೇಕಂತೆ, ಅಲ್ಲಿ ತೆಗಿಸ್ಬಿಟ್ಟು ಕ್ಲಿಪ್ ಹಾಕ್ಬೇಕಂತೆ. ಗೈಸ್ ಇವಾಗೆಲ್ಲ ಮುಗೀತು, ಮನೆಗೆ ಹೊರಡ್ತಾ ಇದ್ದೀವಿ. ಮಳೆ ಬರ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ಬೆಂಗಳೂರಲ್ಲಿ ತುಂಬ ಮಳೆ ಇದೆ. ಅಂದರೆ ಸೋನೆ ಈ ಕಡೆ ಜೋರಾಗೂ ಬರ್ತಾಯಿಲ್ಲ, ಈ ಕಡೆ ನಿಧಾನಕ್ಕೂ ಒಂಥರ ಸೋನೆ ಮಳೆ ಬರ್ತಿದೆ. ಸೊ ಡಾಕ್ಟ್ರೆಲ್ಲ ಕನ್ಸಲ್ಟ್ ಮಾಡ್ಕೊಂಡು ಮಾತ್ರೆ ಎಲ್ಲ ತೊಗೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಆಲ್ ಲೆಗೆರೆ ಹತ್ರ ಇದ್ದೀವಿ. ನಮ್ಮ ಯಜಮಾನ್ರು ಬೈತಾಯಿದ್ರು, ತಿನ್ನು ನೀನು ಅದು ಇದು ಸ್ವೀಟ್ ತಿಂತಾಯಿರು, ನಾನು ಹಾಸ್ಪಿಟ್ಲಿಗೆ ದುಡ್ಡು ಹಾಕ್ತಿರ್ತೀನಿ ಅಂತ ಬೈತಾಯಿದ್ರು. ಅದು ಸ್ವೀಟ್ ತಿಂದು ಬಂದಿರೋದಲ್ಲ, ಅದು ನಂಗೆ ಮುಂಚೆನೇ ಆಗಿತ್ತು. ಸೊ ಅದು ಮತ್ತೆ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಯಜಮಾನ್ರು ಬೈಕೊಂಡು ನನ್ನ ಕರ್ಕೊಂಡು ಹೋಗ್ತಾಯಿದ್ರು. ನನ್ನ ಪಾಡಿ ನಾನು ಸುಮ್ಮನೆ ವೀಡಿಯೋ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ನಾನು ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮ ಯಜಮಾನ್ರು ಮಾತಾಡ್ತಿದ್ದಾರೆ. ನಾನು ಅದನ್ನು ಅನ್ಮ್ಯೂಟ್ ಹಾಕ್ಬಿಟ್ಟಿದ್ದೀನಿ. ಅನ್ಮ್ಯೂಟ್ ಮಾಡಿಬಿಟ್ಟು ನಿಮಗೆ ವೀಡಿಯೋನ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನನ್ನ ತೋರಿಸ್ಕೊತೀನಿ. ನಮ್ಮ ಯಜಮಾನ್ರು ಬೈತಿದ್ದಾರೆ, ನನ್ನ ಪಾಡಿ ನಾನು ವೀಡಿಯೋ ಮಾಡ್ತಾನೇ ಇದ್ದೀನಿ. ಎಸ್ ಗೈಸ್, ಇವಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದು ಊಟ ಮಾಡಿ ಮತ್ತೆ ಮಲ್ಕೊಂಬಿಟ್ಟಿದ್ದೆ. ವೀಡಿಯೋನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ನನಗೆ ಅಲ್ಲೂ ಹುಲ್ಕಲಾಗಿತ್ತು, ಮೇಲ್ಗಡೆ ಕೆಳಗಡೆ ಎರಡೂ ಆಗಿತ್ತು. ಅದಕ್ಕೆ ನಾನು ಡಾಕ್ಟ್ರ್ ಕೇಳ್ದೆ. ಸೊ ಏನಾದ್ರು ಟ್ರೀಟ್ಮೆಂಟ್ ಸಿಮೆಂಟ್ ಏನಾದರೂ ಫಿಲ್ ಮಾಡಿಸ್ಬೋದಾ ಅಂತ ಕೇಳಿದ್ರು. ಅವ್ರು ಹೇಳಿದ್ರು ಇಲ್ಲ, ಇದು ಆಲ್ಮೋಸ್ಟ್ ಆಲ್ ಇದು ನರ್ವರ್ಗೂ ಹೋಗಿದೆ, ನರ್ವರ್ಗೂ ಟಚ್ ಆಗಿದೆ. ಸೊ ನೀವು ಸಿಮೆಂಟ್ ಮಾಡ್ಸೋಕ್ಕಾಗಲ್ಲ. ಚಿಕ್ಕದಿದ್ದಾಗಲೇ ಸಿಮೆಂಟ್ ಮಾಡಿಸ್ಕೋಬೋದಿತ್ತು, ಬಟ್ ಇವಾಗ ಫುಲ್ ಅದು ಡೀಪಾಗಿ ಹೋಗಿದೆ. ನೀವು ಅದನ್ನು ತೆಗೆಸ್ಬೇಕು, ಇಲ್ಲ ಅಂತ ಅಂದರೆ ಕ್ಯಾಪ್ ಹಾಕಿಸ್ಕೋಬೇಕಂತೆ. ಅದೇನು ಅನೆಸೆಸಿ ಅದು ಇಂಜೆಕ್ಷನ್ ಕೊಟ್ಬಿಟ್ಟು
ಅದೇನೋ ಮಾಡ್ತಾರಂತೆ. ಸೊ ಸದ್ಯಕ್ಕೆ ಮಾತ್ರೆ ಬರ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ನಾನು ಮಾತ್ರೆ ನೋಡಬೇಕು, ತೋರಿಸ್ತೀನಿ ನೋಡಿ. ಇಷ್ಟು ಮಾತ್ರೆ ಕೊಟ್ಟಿದ್ದಾರೆ, ಇದು ಮತ್ತು ಇದು ಯಾವುದೋ ಗೊತ್ತಿಲ್ಲ. ಇಷ್ಟೊಂದು ಮಾತ್ರೆ ಕೊಟ್ಟಿದ್ದಾರೆ. ಇದು ಮತ್ತು ಇದು ಇಷ್ಟು ಮಾತ್ರೆ ಕೊಟ್ಟಿದ್ದಾರೆ, ನುಂಗ್ಬೇಕು ಇವಾಗ. ಮತ್ತು ಇದನ್ನು ಬ್ರಷ್ ಆದಮೇಲೆ ಇದು ಜೆಲ್ ಥರ ಇರುತ್ತೆ. ಬ್ರಷ್ ಆದಮೇಲೆ ಮತ್ತೆ ಕೈಗೆ ಹಚ್ಕೊಂಬಿಟ್ಟು ನೀಟಾಗಿ ಟೀತ್ಗೆಲ್ಲ ಇದು ಮಾಡ್ಕೋಬೇಕಾಗತ್ತೆ. ಇದು ಮುಂದ್ಗಡೆದು ಒಂದು ಆಗಿತ್ತು, ಅದಕ್ಕೂ ನಾನು ಸಿಮೆಂಟಿಂಗ್ ಮಾಡಿಸಿದ್ದೆ. ನಂಗೆ ಆವಾಗಲೇ ಗೊತ್ತಿದ್ದಾಗಲೇ ಸಿಮೆಂಟಿಂಗ್ ಮಾಡಿಸ್ಬಿಟ್ಟಿದ್ದೆ. ಬಟ್ ಇವಾಗ ಏನಾಗಿದೆ ಅಂತ ಅಂದರೆ ಅದು ಫುಲ್ ಡೀಪಾಗಿ ಹೋಗಿ ಇದು ಪರವಾಗಿಲ್ಲ, ಕೆಳಗಡೆ ಪರವಾಗಿಲ್ಲ, ಬಟ್ ಮೇಲ್ಗಡೆ ಆ ಥರ ಆಗಿದೆ. ಸೊ ನಾನು ಸಿಮೆಂಟ್ ಹಾಕ್ತಾನೆ ಅಂದ್ಕೊಂಡು ಹೋದೆ. ಅವರ ಹೇಳಿದ್ರು ಇಲ್ಲ ಅದು ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ, ನೀವು ಅಲ್ಲಿ ಕೀಳಿಸ್ಬೇಕಾಗುತ್ತೆ, ಇಲ್ಲ ಅಂತ ಅಂದರೆ ಅಲ್ಲಿಗೆ ಕ್ಲಿಪ್ ಹಾಕ್ಸ್ಕೋಬೇಕಾಗತ್ತೆ ಅಂತ ಹೇಳಿದ್ರು. ಸೊ ನಮ್ಮ ಯಜಮಾನ್ರಿಗೆ ಅಲ್ಲಿ ಕೀಳಿಸ್ಬಿಟ್ರೆ ಫುಲ್ ತಲೆನೋವು ಬಂದುಬಿಡುತ್ತೆ. ನಂಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ, ತಡ್ಕೊಳ್ಳೋಷ್ಟು ಕೆಪಾಸಿಟಿ ನನಗಿಲ್ಲ. ಅದಕ್ಕೋಸ್ಕರ ಒಂದು ಇಂಜೆಕ್ಷನ್ ಕೊಡಿಸ್ಕೊಂಡ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹೋಗ್ಬಿಟ್ಟಿದೆ ಅಲ್ಲೂ, ಮತ್ತು ಇಲ್ಲ ಅಷ್ಟೇ ಇಲ್ಲೂ ಹೋಗಿದೆ. ಬಟ್ ಈ ಸೈಡ್ ಏನೂ ಆಗಿಲ್ಲ. ಇವಾಗ ಇದೆಲ್ಲ ಮಾತ್ರೆ ನುಂಗ್ಬಿಟ್ಟು ಶನಿವಾರ ಮಾಡಿಸ್ಕೊಳ್ಳೋಣ, ಕ್ಲಿಪ್ ಹಾಕ್ಸ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಬೇಜಾರಾಗ್ತಿದೆ. ಅಲ್ಲಿಗೆ ಕ್ಲಿಪ್ ಹಾಕ್ಸ್ಕೋಬೇಕು ಅಂತ ನಾನು ಅಷ್ಟೊಂದು ಸ್ವೀಟ್ ತಿನ್ನೋಕ್ಕೆ ಹೋಗಲ್ಲ. ನಂಗೆ ಸ್ವೀಟ್ ಅಂದ್ರೂ ಇಷ್ಟ ಇಲ್ಲ. ಬಟ್ ಗೊತ್ತಿಲ್ಲ ಯಾಕೆ ಅಂತ, ನನಗೂ ಸರಿಯಾಗಿ ಗೊತ್ತಿಲ್ಲ. ಡಾಕ್ಟರು ಅಂದರು ಅದು ಕಾಮನ್ ಆಗಿ ಬರುತ್ತೆ ಅಂತ ಅಂದರು. ಸ್ವೀಟ್ ತಿಂದ್ರೇ ಬರುತ್ತೆ ಅಂತ ಏನಿಲ್ಲ, ಅದು ಕಾಮನ್ ಆಗಿ ಬರುತ್ತೆ. ಸೊ ಬೇಜಾರಾಗ್ತಿದೆ. ಅದು ಏನು ಅಂತ ಅಂದರೆ ಇಂಜೆಕ್ಷನ್ ಕೊಡಿಸ್ಕೋಬೇಕಾಗುತ್ತೆ ಅಲ್ಲ, ಅದು ಇಲ್ಲಿಗೆ ಇಂಜೆಕ್ಷನ್ ಕೊಡ್ತಿದ್ದಾರಂತೆ. ದೌಡೆಗೆ ಇಂಜೆಕ್ಷನ್ ಕೊಟ್ಬಿಟ್ಟು ತೆಗೆದುಬಿಟ್ಟು ಮೀನ್ಸ್ ಅದೇನೋ ಡ್ರಿಲ್ಲೇನೋ ಮಾಡಿಬಿಟ್ಟು ಕ್ಯಾಪ್ ಹಾಕ್ತಾರಂತೆ. ಅದು ಹೆಂಗಿರುತ್ತೋ ಪ್ರೊಸೀಜರ್ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಅದು ಕೇಳಿದ್ರೇ ಒಂದ್ಸತಿ ಭಯ ಆಗುತ್ತೆ. ಇನ್ನು ಅದು ಮಾಡಿಸ್ಕೋಬೇಕಂದ್ರೆ ನಿಜವಾಗ್ಲೂ ಭಯ ಆಗುತ್ತೆ. ಶನಿವಾರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ನೋಡಬೇಕು. ಶನಿವಾರ ಆದರೆ ಶನಿವಾರ ಹೋಗ್ತೀವಿ, ಇಲ್ಲ ಅಂತಂದರೆ ಮಂಡೇ ಹೋಗ್ತೀವಿ. ಅದಾದರೆ ಹಾಕಿಸ್ಕೊಂಡ್ಮೇಲೆ ಚಿಕನ್ ಮಟನ್ ಏನೂ ತಿನ್ನೋಂಗಿಲ್ಲ, ಜಾಸ್ತಿ ತಿಕ್ಕಿರೋ ಐಟಮ್ಸ್ನ ಏನೂ ತಿನ್ನೋಂಗಿಲ್ಲ. ಲೈಕ್ ಸಾಫ್ಟ್ ಡ್ರಿಂಕ್ಸ್ ಕುಡಿಬೋದು, ಲಿಕ್ವಿಡ್ ಐಟಮ್ಸ್ನ ತಿನ್ಬೋದಂತೆ. ಸೊ ಮನೆಗೆ ಬಂದುಬಿಟ್ಟು ಮಲ್ಕೊಂಬಿಟ್ಟು ಸ್ವಲ್ಪ ಊಟ ಮಾಡಿದ್ದೆ. ಊಟ ಮಾಡಿ ಮಲ್ಕೊಂಡಳು. ಇವಾಗ ಎದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮೀನ್ಸ್ ಎಂಡ್ ಮಾಡಬೇಕು, ಮಾಡೇ ಇಲ್ಲ. ಇಷ್ಟೇ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ವೀಡಿಯೋಸ್ನ, ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಮಳೆ ಬೇರೆ ಬರ್ತಿತ್ತು. ಆಮೇಲೆ ಐರನಿಗೆ ಬಟ್ಟೆ ಕೊಡಬೇಕಿತ್ತು, ಅಲ್ಲಿ ಕೊಟ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಯಿತು. ಇವಾಗ ಅದೇ ನನಗೆ ಹೇಳೋದು, ನನ್ನ ಲಾಸ್ಟಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಂತಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀನಿ ಅಂತ. ಇದೇ ರೀಸನ್ಗೆ ಹೋಗಿದ್ದು. ನಾನೇನು ಅಂದ್ಕೊಂಡೆ, ಜಸ್ಟ್ ಇದು ಮಾಡ್ತಾರೆ ಅಂತ ಅಂದ್ಕೊಂಡೆ. ಅದು ನೋಡಿದ್ರೆ ಅಲ್ಲೇ ತೆಗಿಬೇಕಾಗುತ್ತೆ ಅಂತ ಅಂದರು. ಈಗ ಹಲ್ಲು ತೆಗಿಬಿಟ್ರೆ ಹೆಡ್ ಪೈನ್ ಯಾವಾಗಲೂ ಬರುತ್ತಂತೆ. ಹಲ್ಲು ತೆಗೆದ್ರೆ ಹೆಡ್ ಪೈನ್ ಬಂದೇ ಬರುತ್ತಂತೆ ಯೂಶ್ವಲಿ. ಸೊ ಅದನ್ನು ಯೋಚನೆ ಮಾಡಿಕೊಂಡು ನಮ್ಮ ಯಜಮಾನ್ರು ಹೇಳಿದ್ರು, ಬೇಡ ಹಲ್ಲು ತೆಗೆದ್ರೆ ನಿನಗೆ ನೋವಾಗುತ್ತೆ, ಬೇಡ ಬೇಕಾದ್ರೆ ಕ್ಲಿಪ್ ಹಾಕ್ಸ್ಕೊಂಡ್ಬಿಡು ಬೆಸ್ಟು. ಕ್ಲಿಪ್ ಕೆಳಗಡೆದಕ್ಕೆ ಸಿಮೆಂಟ್ ಫಿಲ್ ಮಾಡ್ಬೋದಂತೆ. ಅದೇನು ಚಿಕ್ಕದ್ರಲ್ಲಿದೆ, ಕೆಳಗಡೆದಕ್ಕೆ ಏನೂ ಪ್ರಾಬ್ಲಮ್ ಆಗಿಲ್ಲ, ಚಿಕ್ಕದ್ರಲ್ಲಿದೆ. ಅದಕ್ಕೆ ನಾವು ಸಿಮೆಂಟ್ನ ಫಿಲ್ ಮಾಡಿಸ್ಕೋಬೋದು. ಅದೇ ಮೇಲ್ಗಡೆದಕ್ಕೆ ಸಿಮೆಂಟ್ನ ಫಿಲ್ ಮಾಡಿಸ್ಕೊಳಕ್ಕಾಗಲ್ಲ, ಬಿಕಾಸ್ ಫುಲ್ ಡೀಪಾಗಿ ಹೋಲ್ ಹೋಗ್ಬಿಟ್ಟಿದೆ. ನಾನು ಮುಂಚೆನೇ ಗೊತ್ತಿದ್ದಿದ್ರೆ ನಾನು ಹೋಗ್ಬಿಟ್ಟು ಅಟ್ಲೀಸ್ಟ್ ಸಿಮೆಂಟ್ನ ಫಿಲ್ ಮಾಡಿಸ್ಕೊಂಡ್ಬರ್ತಿದ್ದೆ. ಇಷ್ಟಾಯಿತು. ಅದು ಬೇರೆ ಇವಾಗ ಬೆಂಗಳೂರಲ್ಲಿ ಮಾತ್ರ ಭಾರಿ ಮಳೆ ಬರ್ತಿದೆ. ಇರಿಟೇಷನ್, ಈಚೆ ಹೋಗೋಕ್ಕೆ ಇರಿಟೇಷನ್ ಆಗ್ತಿದೆ, ಅಷ್ಟೊಂದು ಮಳೆ ಬರುತ್ತೆ. ಒಂದು ಅಡುಗೆ ಮಾಡೋದಕ್ಕಾಗಲಿ, ಎದ್ದೊಳೋದಕ್ಕೂ ತುಂಬಾ ಚಳಿ ಆಗುತ್ತೆ, ಎದ್ದೊಳೋಕ್ಕೆ ಮನಸ್ಸು ಬರೋಲ್ಲ. ಒಂದು ನಿಮಿಷ ಇದೆ, ಎದ್ದೊಳಕ್ಕೆ ಮನಸ್ಸು ಬರೋಲ್ಲ. ಸೊ ಥಿಂಕ್ ಮಾಡ್ತಾ ಇದ್ದೀನಿ ಇವಾಗ ಏನು ಅಡುಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಮಂಡೇ ನಾವು ಚಿಕನ್ ತಿನ್ನಲ್ಲ. ನೆನೆ ಮಾಡಿದ್ದು ಚಿಕನ್ ಸಾಂಬಾರು ಇದೆ, ಬಟ್ ನಾನು ನೆನ್ನೆ ಮಾಡಿದ್ದು ಚಿಕನ್ ಮಂಡೇ ತಿನ್ನಲ್ಲ. ಸೊ ಯೋಚನೆ ಮಾಡ್ತಾಯಿದ್ದೀನಿ ಏನು ಅಡುಗೆ ಮಾಡ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ, ಇಲ್ಲಾಂದರೆ ಕ್ಯಾರೆಟ್ ಪಲ್ಯ ಮಾಡ್ತೀನಿ, ಇಲ್ಲಾಂದರೆ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ, ಟೊಮೊಟೊ ಗೊಜ್ಜು. ಇಷ್ಟೊಂದು ಆಪ್ಷನ್ಸ್ ಇದೆ, ಮಾಡ್ಬೋದು. ಬಟ್ ನೈಟ್ ಟೈಮ್ ಇದು ಜಾಸ್ತಿ ನಾವು ಮಲಗಿದ್ದಾಗ ಜಾಸ್ತಿ ಇದು ಪೇಯ್ನ್ ಆಗುತ್ತೆ. ನೈಟ್ ಟೈಮೇ ಜಾಸ್ತಿ ಪೇಯ್ನ್ ಆಗೋದು. ಡಾಕ್ಟರು ಹೇಳಿದ್ರು ನೈಟ್ ಟೈಮ್ ಜಾಸ್ತಿ ಪೇಯ್ನ್ ಆಗುತ್ತೆ, ಅದಕ್ಕೂ ನೀವು ಮಾತ್ರೆ ಬರ್ದಿದ್ದೀನಿ ಅಂತ ಹೇಳಿದ್ದಾರೆ. ನಾನು ತೋರಿಸ್ತೀನಿ. ಇದು ನನ್ನ ಸ್ಲಿಪ್, ನನ್ನ ಹಾಸ್ಪಿಟಲ್ದು. ಜಾಸ್ತಿ ಪೇಯ್ನ್ ಬಂದರೆ ಇದನ್ನು ಮಾತ್ರೆ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ನಾನು ಇವಾಗ ತೊಗೊಂಬಂದಿಲ್ಲ. ಇನ್ ಕೇಸ್ ಏನಾದರೂ ಜಾಸ್ತಿ ನೋವಾಯಿತು ಅಂತ ಅಂದಾಗ
ಮಾತ್ರೆ ತೊಗೊಂಡ್ಬಂದು ನುಂಗಬೇಕಾಗುತ್ತೆ. ಸೀರಿಯಸ್ಲಿ ಅಲ್ಲಿ ನೋವು ಬಂದರೆ ಯಪ್ಪ ತಡ್ಕೊಳ್ಳೋದಕ್ಕೆ ಆಗಲ್ಲ. ಇದು ಫುಲ್ ನೋವು ಬಂದ್ಬಿಡುತ್ತೆ, ಹಿಂಗೆ ಕಿತ್ತಂಗೆ ಫೀಲ್ ಆಗುತ್ತೆ. ಸೀರಿಯಸ್ಲಿ ಈ ಅಲ್ಲಿ ನೋವು, ಈ ತಲೆನೋವು ಏನು ಬಂದರೂ ತಡ್ಕೊಳಕ್ಕಾಗಲ್ಲ ಗೈಸ್. ಹೇಳ್ಬೋದು ಇದು ಬಂದರೆ ತಡ್ಕೊಬೋದು, ಶೀತ ಬಂದರೆ ಮೂಗು ಕಡಿಯುತ್ತೆ, ಜ್ವರ ಬಂದ್ರಂತೂ ನಿಲ್ಲಕ್ಕೆ ಆಗಲ್ಲ, ಕೆಮ್ಮು ಬಂದ್ರಂತೂ ಎದೆ ಉರಿಯುತ್ತೆ, ಇನ್ನು ತಲೆನೋವು ಬಂತ ಅಪ್ಪ ದೇವ್ರೆ. ಸೊ ಯೋಚನೆ ಮಾಡ್ತಾಯಿದ್ದೀನಿ ಗೈಸ್ ಏನು ಮಾಡೋದು ಅಂತ. ಅಲ್ಲಿ ಕೀಳ್ಸಿದ್ರೆ ಇನ್ನೆಲ್ಲ ನರ್ಸೆಲ್ಲೂ ಇದಾಗ್ಬಿಡುತ್ತೆ, ಅದನ್ನು ಯೋಚನೆ ಮಾಡ್ತಾಯಿದ್ದೀನಿ. ಇಲ್ಲ ಸಿಮೆಂಟ್ ಹಾಕ್ಸೋಕ್ಕಂತೂ ಆಗಲ್ಲ, ಬೆಟರ್ ನನಗೆ ಡಾಕ್ಟರ್ ಅದನ್ನೇ ಹೇಳಿದ್ರು, ನಿಮಗಿನ್ನೂ ಚಿಕ್ಕ ಏಜು ಅಲ್ಲೇನು ಕೀಳ್ಸೋಕ್ಕೆ ಹೋಗಬೇಡಿ, ಬೆಸ್ಟ್ ನೀವು ಅದನ್ನು ಕ್ಯಾಪ್ ಹಾಕ್ಸ್ಕೊಂಬಿಡಿ ಅಂತ ಹೇಳಿ. ಸಿಲ್ವರ್ ಕ್ಯಾಪ್ ಏನೋ ಹಾಕ್ತಾರಂತೆ, ಗೊತ್ತಿಲ್ಲ ಏನು ಹಾಕ್ತಾರೆ ಅಂತ ಗೊತ್ತಿಲ್ಲ. ಬೇಜಾರಾಗ್ತಿದೆ ಹೀಗೆ ಅಲ್ಲಿ ಹಿಂಗೆ ಆಗ್ಬಿಡ್ತಾ ಅಂತ. ಮತ್ತು ಇದು ಜುಮ್ ಅನ್ನುತ್ತೆ, ನೀರೇನಾದ್ರು ಕುಡಿದ್ರೆ ಕರೆಂಟ್ ಶಾಕ್ ಹೊಡೆದಂಗೆ ಹೊಡೆದ್ಬಿಡುತ್ತೆ. ಇನ್ನು ಬಿಸಿನೀರು ಕುಡಿದ್ರಂತೂ ಅದಿನ್ನೂ ಭಯಂಕರ, ಏನು ಬಿಸಿ ತಿನ್ನೋಕ್ಕಾಗಲ್ಲ ಗೈಸ್. ಈ ಉಳ್ಕೊಳ್ಳಾಯಿತು ಅಂದರೆ ಇದು ಮುಂದ್ಗಡೆದಾಗಿತ್ತು. ಆವಾಗಲೇ ನಮ್ಮಪ್ಪ ಮನೆಗಿಂತ ಮುಂಚೆ ನಾನು ಹಾಕ್ಸ್ಕೊಂಡ್ಬಿಟ್ಟಿದ್ದೆ, ಇಲ್ಲೇ ನಮ್ಮ ಮನೆ ಹತ್ರ ರಾಜ್ಕುಮಾರ್ ಸಮಾಧಿ ಹತ್ರ ಹೋಗ್ಬಿಟ್ಟು ಹಾಕ್ಸ್ಕೊಂಡಿದ್ದೆ. ಇವಾಗ ಲೆಗ್ಗೆರೆ ಹತ್ರ ಹೋಗಿದ್ದೆ, ಆ ಡಾಕ್ಟರ್ ಹೇಳಿದ್ರು ಈ ಥರ ಆಗಿದೆ, ಈ ಥರ ಮಾಡಿಸ್ಕೊಳ್ಳಿ ಅಂತ. ಸೊ ಆದರೆ ಶನಿವಾರ ಹೋಗ್ತೀವಿ, ಇಲ್ಲ ಅಂತ ಅಂದರೆ ಮಂಡೇ ಹೋಗ್ತೀವಿ. ನೋಡೋಣ 2 ದಿನದಲ್ಲಿ ನಮಗೆ ಯಜಮಾನ್ರಿಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಹೋಗ್ಬಿಟ್ಟು ಅಲ್ಲಿ ನೀಟಾಗಿ ಫಿಲ್ ಮಾಡಿಸ್ಕೊಂಡು ಕ್ಯಾಪ್ ಹಾಕ್ಸ್ಕೊಂಡು ಬರ್ತೀವಿ. ಎಷ್ಟು ಹೇಳಿದ್ದಾರೆ ಅಂದರೆ 3500 ಫಿಲ್ಲಿಂಗ್, 3800 ಫಿಲ್ಲಿಂಗ್ ಹೇಳಿದ್ದಾರೆ, 2800 ಕ್ಯಾಪಿಗೆ ಹೇಳಿದ್ದಾರೆ. ಸೊ ಟೋಟಲ್ 6000 ಸಮಥಿಂಗ್, ಆಲ್ಮೋಸ್ಟ್ 6000 ಆಗುತ್ತೆ. ಸೊ ಹೋಗ್ಬಿಟ್ಟು ನಾನೇನು ಸ್ವೀಟು ತಿನ್ನಲ್ಲ, ಏನೂ ಇಲ್ಲ, ನಂಗೆ ಸ್ವೀಟ್ ಅಂದ್ರೇ ಆಗಲ್ಲ. ಆ್ಯಕ್ಚುಲಿ ನಾನು ಖಾರನೇ ತಿನ್ನೋದು, ನನಗೆ ಅಷ್ಟೊಂದು ಸ್ವೀಟ್ ಅಂತ ತಿನ್ನೋಕ್ಕೆ ಹೋಗಲ್ಲ. ಬಟ್ ಏನೋ ಗೊತ್ತಿಲ್ಲ. ಓಕೆ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಅಂದರೆ ಲೈಕ್, ಕಮೆಂಟ್, ಶೇರ್ ಆಗಿ ಸಬ್ಸ್ಕ್ರೈಬ್ ತಾನೇ ಬಿಡೋಕೆ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.